ವರ್ಷ ಆಯ್ತು ಮೇಡಮ್ ಇವನ್ನ ನೋಡಿ. ಮದ್ವೆ ಆದಾಗಿಂದ ಉಮಾಗೋಲ್ಡು ಉಷಾಗೋಲ್ಡು ಹಾಕೊಂಡೇ ತಿರುಗ್ತಾ ಇದೀನಿ. ಇಂತ ಬಡವನಾಗಿರೋ ಗಂಡನ ಮದ್ವೆನೇ ಆಗ್ಬಾರ್ದಾಗಿತ್ತು. ನೋಡಿ, ನಾವು ಬಡವರಾಗಿ ಹುಟ್ಟಿರೋ ತಪ್ಪಲ್ಲ, ಬಡವರಾಗಿ ಸಾಯೋದ್ ತಪ್ಪು. ನಾನು ನೋಡಕ್ಕೆ ಬಡವ ಇರ್ಬೋದು, ಆದ್ರೆ ಪ್ರೀತಿಗೆ ಏನು ಕಮ್ಮಿ ಇಲ್ಲ ಕಣೆ. ನನ್ನ ಹತ್ರ ನನ್ ಸಂಸಾರಕ್ಕೆ ಹುಳಿ ಹಿಂಡ್ಬೇಕಂತಾನೆ ಕೆಲವು ಜನ ಇರ್ತಾರೆ. ತಲೆ ಕೆಡ್ಸ್ಕೋಬಾರ್ದು. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು ಕಣೆ. ಹೌದ್ರಿ, ಹೌದು. ಅದ್ ಯಾವ ನಿನಗೆ ಶಿರ್ಷಾಡೋ ಶಿವ ಅಂತ ಹೆಸರಿಟ್ನೋ ನನಗಂತೂ ಗೊತ್ತಿಲ್ಲ. ಮನೇಲಂತೂ ಏನೂ ಶಿರ್ಷಾಡಿಲ್ಲ. ನಿನ್ನ ಮದ್ವೆ ಆಗೋ ಬದ್ಲು ಆ ಬಸ್ಸುನೋ ಸೀತಾರಾಮನೋ ಮದ್ವೆ ಆಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಅವ್ರ ಹತ್ರ ಮಾತಾಡ್ತೀನಿ, ಅವ್ರನ್ನೇ ಮದ್ವೆ ಆಗ್ಬಿಡು. ಇವಳೊಬ್ಳು ಸುಪ್ನಾತಿ ಸುಷ್ಮಿತಾ ನನ್ ಹೊಟ್ಟೆ ಉರ್ಸ್ಬೇಕು ಅಂತಾನೆ ಫೋನ್ ಮಾಡ್ತಾಳೆ. ಹೇಳ ಸುಸ್ಮಿತಾ. ಹಾಯ್ ಸುಬ್ಬಿ. ನಿನ್ಗೊಂದ್ ವಿಷಯ ಗೊತ್ತಾ? ನಿನ್ನೆ ಅಷ್ಟೇ ನಮ್ಮ ಯಜಮಾನ್ರಿಗೆ ಬೋನಸ್ ಬಂತು. ಇವತ್ತಾಗ್ಲೇ ಡಬಲ್ ಡೋರ್ ಫ್ರಿಡ್ಜ್ ತಂದ್ಬಿಟ್ಟಿದ್ದಾರೆ. ಅಯ್ಯೋ, ಅದ್ರಲ್ಲೇನಿದೆ? ನನ್ ಗಂಡ 2 ವರ್ಷದ ಮುಂಚೆನೆ ತಂದಿಟ್ಟಿದ್ದಾನೆ. ನಿಮ್ಮನೇಲಿ ಫ್ರಿಡ್ಜ್ ಇದ್ಯಾ? ಇದ್ಯಾ? ಅಲ್ಲ, ಇದೆ. ಅಯ್ಯೋ, ಹುರ್ಕೋತಾನೆ ಇಲ್ವಲ್ಲ. ಹಾ, ನಿನ್ನೆ ಅಷ್ಟೇ ನಮ್ಮ ಯಜಮಾನ್ರು ಬೋನಸ್ ಬಂತಲ್ಲ, ಅದಕ್ಕೆ ಕಿಂಗ್ ಸೈಜ್ ಮಂಚ ತಂದಿದ್ದಾರೆ. ಅದ್ರ ಮೇಲೆ ಮಲ್ಕೊಂಡ್ರೆ ನೀರಿನ ಮೇಲೆ ಮಲಗ್ದಂಗಿರುತ್ತೆ. ಅಯ್ಯೋ ಸುಷ್ಮಿತಾ, ಅದ್ರಲ್ಲೇನಿದೆ? ನನ್ನ ಗಂಡ ಒಂದು ಮಂಚ ತಂದಿದ್ದಾರೆ. ಅಲ್ಲಲ್ಲ, ಇದ್ರ ಮೇಲೆ ಮಲಗಿದ್ರೆ ಹಾಲಿನ ಮೇಲೆ ಮಲಗ್ದಂಗಿರುತ್ತೆ. ಜಾಸ್ತಿ ಒದ್ದಾಡಿದ್ರೆ ಮೊಸರು ಆಗ್ಬಿಡುತ್ತದು. ನೋಡು ಸುಷ್ಮಿತಾ, ನಾನ್ ನನ್ನ ಗಂಡನ್ ಕರ್ಕೊಂಡು ಬಂಗಾರ ದಂಡಿಗೆ ಶಾಪಿಂಗ್ ಮಾಡಕ್ ಹೋಗ್ಬೇಕು. ಫೋನ್ ಇಡು. 1 ನಿಮಿಷ. ಏನಮ್ಮ? ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಸಾಯ್ತೀಯಾ? ಮುಚ್ಚ್ರಿ ಬಾಯ್ನ. ಕೊಂಡ್ಕೊಳಕಾಗಿಲ್ಲ ಅಂದ್ರೆ ಬಾಯಲ್ಲಿ ಹೇಳ್ಕೊಳಕೇನ್ರಿ? ಇವಳಿದಾಳಲ್ರಿ ಇವಳು ಸುಷ್ಮಿತಾ, ನಾನು ಹೊಟ್ಟೆ ಉರ್ಸ್ಬೇಕು ಅಂತಾನೆ ಫೋನ್ ಮಾಡಿ 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 ಮಾತಾಡ್ತಾಳೆ. ಒಂದ್ಸಲ ಫೋನ್ ಮಾಡಿ, ಸುಬ್ಬು ನನ್ನ ಬಾಯ್ ಫ್ರೆಂಡ್ ಜೊತೆ ಟ್ರಿಪ್ ಹೋಗಿದ್ದ ಕಣೆ ಅಂತಂದ್ಲು. ನಾನು ಯಾರು ನಮ್ಮ ಅಪ್ಪನ ಮಗಳು ಬಿಟ್ಟು ಬಿಡ್ತೀನ? ಅವಳಿಗೆ ಹೊಟ್ಟೆ ಉರ್ಸ್ಬೇಕು ಅಂತ ನಾನು ಒಬ್ಬ ಬಾಯ್ ಫ್ರೆಂಡ್ ಕರ್ಕೊಂಡು ಟ್ರಿಪ್ಗೆ ಬಂದ್ಬಿಟ್ಟೆ. ನೋಡ್ರಿ, ಏನ್ ತಿಂಡಿ ತಿನ್ಬೇಕು ಅದನ್ನ ತಿನ್ಬಿಟ್ಟು ಸುಮ್ನೆ ಆಫೀಸ್ ಕೆಲಸ ಮಾಡೋಗಿ. ಏನ್ ಸುಷ್ಮಿತಾ, ನಿನ್ನ ಗಂಡ ತಾಜ್ ಮಹಲ್ ಕೊಡ್ಸ್ಬಿಟ್ನಾ? ಕೊಡ್ಸಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಅಲ್ಲೇ ಹೋಗಿ ಮನಿಕೊತಿದ್ದೆ. ಅಷ್ಟಕ್ಕೆ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಡದ. ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದೀವಿ, ಆದ್ರೆ ಉಳ್ಕೊಳ್ಳೋದಕ್ಕೆ ಮನೇನೇ ಇಲ್ಲ. ಅದಕ್ಕೆ ನಿನ್ನ ಗಂಡ ಹೊಸ ಮನೆ ಕೊಂಡ್ಕೊಬಿಟ್ನೇನೆ? ಇಲ್ಲಪ್ಪ. ಮತ್ತೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡ್ ಬಂದಿರಲ್ಲ, ನಿಮ್ಮಲ್ಲೇ 2 ದಿನ ಇರೋಣ ಅಂತ ಬರ್ತಾ ಇದೀವಿ. ಹೌದಾ? ನಮ್ಮನಿಲ್ಲ ನೋಡು, ನೀನು ಏನು ಕ್ಯಾತೆ ತೆಗಿಬೇಡ. ನಾನು ನಿಮ್ ಮನೆಗ್ ಬರ್ತಾ ಇದ್ದೀನಿ. ಅದು ಅಲ್ಲದೆ ನಮ್ಮನೇಲಿರೋ ಫೆಸಿಲಿಟೀಸ್ ಎಲ್ಲ ನಿಮ್ ಮನೇಲಿ ಇದೆ ಅಂತ ಹೇಳಿದ್ಯಾ? ಕಂಫರ್ಟಬಲ್ ಆಗಿ 2 ಡೇಸ್ ಇದ್ಬಿಟ್ಟು ಹೋಗ್ಬಿಡ್ತೀನಿ. ಹಾ? ಅಯ್ಯೋ, 1 ನಿಮಿಷ. ಏನು? ಉಲ್ಲಲ್ಲ ಉಲ್ಲಲ್ಲ. ಅಯ್ಯೋ 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 ಅಯ್ಯೋ, ನಾನ್ ನೋಡಿದ್ರೆ ಅವಳಿಗೆ ಅದಿದೆ ಇದಿದೆ ಅಂತ ಬಿಲ್ಡಪ್ ಕೊಟ್ಬಿಡ್ತೀನಿ. ಅವಳಿಗೆ ಏನಾದ್ರು ಮನೆಗ್ ಬಂದ್ಬಿಟ್ರೆ ಏನು ಇಲ್ಲಾರ್ದ ನೋಡ್ಬಿಟ್ಟು ನನ್ನ ಮಾನ ಮರ್ಯಾದೆ ಎಲ್ಲ ಹಿತ್ಲ ಬಾಗಿಲು ಓಡ ಬಿಡ್ತಲ್ಲಪ್ಪ. ಯಾಕೆ ಒಳ್ಳೆ ಚರಂಡಿಲ್ ಬಿದ್ರು ಇಲ್ಲಿ ತರ ಒದ್ದಾಡ್ತಿದ್ಯಾ? ರೀ, ಅದು ಮುಗ್ದೋಗ್ಬಿತ್ತು ಕಣ್ರಿ, ಎಲ್ಲ ಮುಗ್ದು ಹೋಗ್ಬಿಡ್ತು. ಎಲ್ಲ ಮುಗ್ದೋಯ್ತಾ? ಯಾರು ಏನ್ ಮಾಡಿದ್ರಿ ನನ್ನ ಹೆಂಡತಿಗೆ? ಹೇಯ್, ಅಸುಸ್ಸು ಮನೆಗ್ ಬರ್ತಾಳತ್ತೆ. ನೀನಿರ್ಬೇಕಾದ್ರೆ ಚೆನ್ನಾಗಿರಲ್ಲ ಅದು. ನೋಡ್ರಿ, ಅದಲ್ಲ, ಸುಷ್ಮಿತಾ ಅವಳ ಗಂಡನ ಜೊತೆ ನಮ್ಮ ಮನೆಗ್ ಬರ್ತಿದ್ದಾಳತ್ತೆ. ರೀ, ನಾನು ಅವಳ ಹತ್ರ ಅದಿದೆ ಇದಿದೆ ಅಂತ ಬಿಲ್ಡಪ್ ಕೊಟ್ಟಿದ್ದೀನಿ. ಇಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ನಾನು ಪ್ಲಾಸ್ಟಿಕ್ ಸುತ್ಕೊಂಡು ಓಡಾಡ್ಬೇಕು. ಏನಾದ್ರು ಮಾಡಿ ಅಂದ್ರೆ ಏನಾದ್ರು ಮಾಡಿ. ಏನ್ ಮಾಡೋಣ? ಏನಾದ್ರು ಮಾಡಂದ್ರೆ ಏನ್ ಮಾಡೋಣ? ಅವತ್ತು ಹೇಳಿದೆ, ಹುಟ್ಟಿದೆ ಇರೋ ಮಗುಗೆ ತೊಟ್ಟು ತೂಕ್ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಹೊಡ್ಸ್ಕೊಂಡು ಹೊಯ್ಕೋ. ರೀ, ನೀವ್ ಯಾವ ಸೀಮೆ ಗಂಡ ರೀ? ಇಲ್ಲಿ ಹೆಂಡತಿ ಸಂಕಟ ಪಡ್ತಿದ್ರು ನೆಮ್ಮದಿ ಆಗಿದ್ದೀರಲ್ಲ. ನೋಡ್ರಿ, ನನಗದೆಲ್ಲ ಗೊತ್ತಿಲ್ಲ. ಅರ್ಧ ಗಂಟೆ ಟೈಮ್ ಇದೆ, ಅಷ್ಟ್ರಲ್ಲಿ ಎಲ್ಲ ಐಟಮ್ಸ್ ಬಂದಿರ್ಬೇಕು. ಇಲ್ಲ ಅಂತಂದ್ರೆ ಊರ್ದಲ್ಲಿ ನಿಮಗ್ ವಿಷ ಹಾಕಿ ಮೊದಲು ನಿಮಗ್ ತಿನ್ಸಿ ಆಮೇಲೆ ನಾವ್ ತಿಂದು ಸತ್ ಹಾಕ್ಬಿಡ್ತೀನಿ. ನೋಡಿದ್ರೆ ಸರ್, ₹1,00,000 ಖರ್ಚಾಗುತ್ತೆ ಇವಳು ಹೇಳಿರೋ ಐಟಮ್ ಎಲ್ಲ ತರಬೇಕು ಅಂದ್ರೆ. ನನ್ ಕೈಲಿ ತರಕ್ಕಾಗಲ್ಲ. ಬಾಡಿಗೆಗೆ ತರಿಸ್ಬಿಟ್ರೆ ಹೆಂಗೆ? ಹಲೋ ಮಂಜುನಾಥ್,
ಹಲೋ ಹೇಳಿ, ಬರ್ತಾ ಇದ್ದೀನಿ. ನಾನಿನ್ನು ಏನು ಹೇಳಿಲ್ಲ ಕಣ. ಎಲ್ಲ ಬರ್ತಾ ಇದ್ದೀನಿ. ಅದು ದುಡ್ಡು ಎಷ್ಟಾಗುತ್ತೆ ಹೇಳಿದ್ರೆ? ಒಂದು 10,000 ಆಗುತ್ತೆ. ಆ ಕಡೆ ಈ ಕಡೆ ಮಾಡ್ಕೊಂಡು ಕೊಡಪ್ಪ. ಆ ಕಡೆ ಈ ಕಡೆ ನೀವ್ ಮಾಡ್ಕೊಂಡು ನಂಗೆ 10,000 ಕೊಡು ಅಷ್ಟೇ. ಸರಿ, ಬೇಗ ಆಯ್ತು ತಂದ್ಬಿಡು. ಹಾ ಸರಿ ಬಂದೇ ಬಿಟ್ನಲ್ಲ. ಸರ್ ಒಬ್ರೇ ಇದ್ದೀರಾ ಮನೇಲಿ? ಇಲ್ಲ, ನನ್ನ ಹೆಂಡತಿ ಇದ್ದಾಳೆ. ಇವ್ರಾ? ಹೌದು ಮೇಡಮ್, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಚೂರು ಮೇಕಪ್ ಮಾಡಿಸ್ಕೊಳ್ಳಿ. ಇನ್ನೆರಡು ದಿನದಲ್ಲಿ ಎವರ ಕ್ಲೀನ್ ಆಗ್ಬೇಕು. ಆಯ್ತಾಯ್ತು, ಬರ್ತೀನಿ. ಹೋಗ್ ಬನ್ನಿ. ಬಾಯ್. ಅಯ್ಯೋ 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 ಅಯ್ಯೋ, ಏನಾದ್ರಿ ಎಲ್ಲಿ ನಾನು ವಿಷ ತಿಂದು ಸತ್ತೋಗ್ಬಿಡ್ತೀನಿ ಅಂತ ಇದನ್ನೆಲ್ಲ ತಂದ್ರೇನ್ರಿ? ಇಲ್ಲ ಕಣೆ, ವಿಷನೆಲ್ಲ ನನಗೆ ತಿನ್ನಿಸ್ಬಿಟ್ಟು ಆಮೇಲೆ ನೀನ್ ತಿಂದೇ ಇದ್ರೆ ಆ ಬೈಕ್ ತಂದೆ ಅಷ್ಟೇ. ನಮಸ್ಕಾರ. ಪ್ರಯಾಣಿಕರ ಗಮನಕ್ಕೆ, ಬೆಂಗಳೂರಿನಿಂದ ಮಂಗಳೂರಿಗೆ ಹೊರಡಲಿರುವ ಮಜಾ ಏರ್ಲೈನ್ಸ್ 407 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡಲು ಸಿದ್ಧವಾಗಿದೆ. ಧನ್ಯವಾದಗಳು. ಹಲೋ, ವೇರ್ ಆರ್ ಯು ಡಾರ್ಲಿಂಗ್? ಆಲ್ರೆಡಿ ಫ್ಲೈಟಾ? ಓಕೆ, ಐ ಆಮ್ ಕಮಿಂಗ್. Hi sir, welcome to Maja Airlines. Have a safe and nice journey, sir. ಥ್ಯಾಂಕ್ ಯು ಸೋ ಮಚ್. Welcome, sir. Hi sir, welcome to Maja Airlines. Have a safe and nice journey. No! You can't tell your name. You shall not claim it out. You said something. How excellent you made that Mysore and Mangalore and Bangalore. What happened? No! Yes. Welcome, sir. Yes. Have a safe and nice journey. I will going to flight. Okay, sir. Head up. Let's sit down. No! Traveling to Mangalore. Welcome, ma'am. Have a safe and nice journey. Thank you. Looking beautiful. Thank you. Excuse me, dust ಇದೆ, dust. Dust ಎಲ್ಲಿ? ಇಲ್ಲಿ. Please sit down. Please take a seat, ma'am. Sure. Thank you. Hi, good evening all. Myself Chiller ಮಜಾ ಏರ್ಲೈನ್ಸ್ ನ ಪೈಲಟ್. ಬೆಂಗಳೂರು ಟು ಬೆಂಗಳೂರಿಗೆ ಹೋಗುವ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಹಾಗೆ ಹೊರಗಿನ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್, ಒಳಗಿನ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್. ನಿಮ್ಮ ಸೇಫ್ಟಿ ಬಗ್ಗೆ ನಿಮಗೆ ಗಮನವಿರಲಿ. ಥ್ಯಾಂಕ್ ಯು. ಅನಗತ್ಯವಾಗಿ ಯಾರು ಕೂಡ ಫ್ಲೈಟ್ ನಲ್ಲಿ ಓಡಾಡಬೇಡಿ. ಹಾಗೆ ಫ್ಲೈಟ್ ಟೇಕ್ ಆಫ್ ಆಗುವ ಸಮಯದಲ್ಲಿ ನಿಮ್ಮ ಸೀಟ್ ಬೆಲ್ಟ್ ಗಳನ್ನ ಧರಿಸಿ. ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ 2 ಮುಂದೆ 1 ಹಿಂದೆ ಇದೆ. ಅಗತ್ಯದ ಸಮಯದಲ್ಲಿ ಮೇಲೆ ಕಾಣಿಸುತ್ತಿರುವಂತಹ ಆಕ್ಸಿಜನ್ ಮಾಸ್ಕ್ ಅನ್ನ ಧರಿಸಿ. ಹಾಗೇನೆ ನಿಮಗೆ ಸಹಾಯದ ಅವಶ್ಯಕತೆ ಇದ್ದಲ್ಲಿ ಮೇಲೆ ಕಾಣಿಸುತ್ತಿರುವಂತಹ ಕೆಂಪು ಬಟನ್ ಅನ್ನ ಒತ್ತಿ. Excuse me? Me? Yeah. Please tell me. ನೀರಿದ್ಯಾ? ನಮ್ಮೂರಲ್ಲಿ ನೀರಿಲ್ಲ ಅಂತ ನಾನು ಮಂಗಳೂರಿಗೆ ಹೊರಟಿದ್ದೀನಿ. ಕುಡಿಯೋಕ್ ನೀರಿದ್ಯಾ? ಸಾರಿ. ಟೇಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಪ್ರೆಗ್ನೆಂಟಾ? ಹೌದು. ಎಷ್ಟು ತಿಂಗಳು? 8 ತಿಂಗಳು. ಹೆಂಗಾಯ್ತು? 7 ತಿಂಗಳು ಆದ್ಮೇಲೆ ಆಯ್ತು. ಅಲ್ಲ, 8 ತಿಂಗಳಾಗಿರೋರು ಫ್ಲೈಟ್ ಅಲ್ಲಿ ಓಡಾಡ್ಬಾರ್ದಲ್ವಾ? ನಾನು ಹೇಳ್ರಿ ಓಡಾಡ್ತಾ ಇದ್ದೀನಿ, ಸುಮ್ಮನೆ ಕುತ್ಕೊಂಡಿದ್ದೀನಿ ತಾನೇ. ಹೌದು, ಒಬ್ಬರು ಬಂದಿದ್ದೀರಾ? ಇಲ್ಲ, ಸುಮಾರು ಜನ ಇದಾರಲ್ಲ. ನಂಗೆ ಮಂಗಳೂರಲ್ಲಿ ಏನ್ ಮಾಡ್ಕೊಂಡಿರೋದು? ಅಲ್ಲಿ ದೊಡ್ಡ ಮಲ್ಟಿನೇಷನಲ್ ಕಂಪ್ನಿ ಇದೆಯಲ್ಲ. ಸೂಪರ್. MD-ನಾ? ಇಲ್ಲ, ಬೆಳಗ್ಗೆ ಫ್ರೆಶ್ ಆಗಿ ಅಲ್ಲಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಅಂದಂಗೆ ಫಸ್ಟ್ ಟೈಮಾ? ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್. ನೋಡಿ, ಏನು ಎದುರ್ಕೋಬೇಡಿ. ನಾನು ತಿಂಗಳಿಗೆ ಒಂದು 23 ಸರಿ ಫ್ಲೈಟ್ ಅಲ್ಲಿ ಓಡಾಡ್ತಾ ಇರ್ತೀನಿ. ಮೊನ್ನೆ ತಾನೇ ಹೈದರಾಬಾದ್ ಇಂದ ಬಂದೆ. ಓ, ಇದ್ರಕ್ಕೇನಾಗಲ್ವಾ? ಹೂ ಮೇಲೆ ಓದಂಗಿರುತ್ತೆ. ಇದನ್ನು ಅಷ್ಟೇ, ಹೂ ಮೇಲೆ ನಾನು ಇದ್ದಾಗ್ಲೇನೆ ಆಗಿರೋದು.
ಈ ಮೋಡಗಳ ಮಧ್ಯೆ ಹೋಗ್ಬೇಕಾದ್ರೆ ಅದ್ರ ಮಜಾನೇ ಬೇರೆ. ಓಹೋ, ಭಯ ಆಗಲ್ವಾ? ಎಲ್ರು ಹೇಳ್ತಾ ಇದ್ರು ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಅಂತ. ಹಂಗೇನು ಇಲ್ಲ ರೀ, ತುಂಬಾ ನಾರ್ಮಲ್ ಆಗಿರುತ್ತೆ. ನೀವು ಯಾವ್ದಕ್ಕೂ ಗಾಬರಿ ಆಗ್ಬೇಡಿ, ಗಟ್ಟಿಯಾಗಿರಿ. ಇಲ್ಲ ಇಲ್ಲ. ಮೈ ಗಾಡ್. ಡಿಯರ್ ಪ್ಯಾಸೆಂಜರ್ಸ್, ಫ್ಲೈಟ್ ಈಗ ಟೇಕ್ ಆಫ್ ಆಗಲಿದೆ. Excuse me, sir. Any problem? Sorry, I am extremely sorry. Sorry, please, sorry. Yes, sir. Don't be panic. Please wear your seat belt. Thank you, sorry. Sure, sir. ಮತ್ ಯಾವಾಗ್ಲೂ ಫ್ಲೈಟ್ ಅಲ್ಲಿ ಓಡಾಡ್ತೀನಿ ಅಂತಿದ್ರಿ. ಅದು ಹೈದರಾಬಾದ್ ಅಲ್ಲ, ಭಯ ಆಗ್ಲಿಲ್ಲ. ಮಂಗಳೂರಲ್ಲ ತುಂಬಾ ಭಯ ಆಗ್ತಾ ಇದೆ. ಮತ್ತೆ ಹೆಂಚರು ವಯಸ್ಸಲ್ಲಿ ಕೂಗ್ತಾ ಇದ್ದೇನೋ? ಸರ್ ನಾನಲ್ಲ ಸರ್, ಇವರು. Any problem, ma'am? ಹೊಟ್ಟೆ ನೋವಾಗ್ತಾ ಇದೆ. ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಇರ್ಬೇಕು. ಸರ್ ಬಸ್ರಿ ಸರ್. ಕಂಗ್ರ್ಯಾಚುಲೇಷನ್. ಅವರಲ್ಲ ರೀ ಅಪ್ಪ. ಹೆರಿಗೆ ನೋವಾಗ್ತಾ ಇದೆ, ಹೆಲ್ಪ್ ಮಾಡಿ. Yes, ma'am. Sure, ma'am. Ma'am, don't be panic, ma'am. Herige no. Okay. Yes. Dear passengers, attention please. ನಮ್ಮ ಪ್ಯಾಸೆಂಜರ್ ಒಬ್ರಿಗೆ ಡೆಲಿವರಿ ಪೇನ್ ಕಾಣಿಸ್ಕೊಂಡಿದೆ. ಸೊ ನಿಮ್ಮಲ್ಲಿ ಯಾರಾದ್ರೂ ಡಾಕ್ಟರ್ಸ್ ಇದ್ದಾರಾ? ಇದ್ರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ. ಥ್ಯಾಂಕ್ ಗಾಡ್. ಸರ್ ಪ್ಲೀಸ್. ನಾನು ಫ್ಲೈಟ್ ಮೂಡ್ ಅಲ್ಲಿ ಇದ್ದೀನಿ, ಕಾಲ್ ಮಾಡಬೇಡ. ಕ್ಯಾಪ್ಟನ್, ಒಂದ್ ದೊಡ್ಡ ಸಮಸ್ಯೆ ಆಗಿದೆ ಕ್ಯಾಪ್ಟನ್. ಏನು? ನಮ್ ಪ್ಯಾಸೆಂಜರ್ ಒಬ್ರಿಗೆ ಡೆಲಿವರಿ ಪೇನ್ ಕಾಣಿಸ್ಕೊಂಡಿದೆ. ಸೊ ಯಾರು ಡಾಕ್ಟರ್ಸ್ ಕಾಣ್ತಾ ಇಲ್ಲ. ಸೊ ಏನ್ ಮಾಡೋದು ಸರ್? ಆಕ್ಚುಲಿ ನಾನು ಹೆರಿಗೆ ಮಾಡಿಸ್ತೀನಿ. ಓಕೆ. ಫ್ಲೈಟ್ ಒಂದ್ ಕೆಲಸ ಮಾಡಿ, ಪ್ಯಾಸೆಂಜರ್ ಅಲ್ಲಿ ಯಾರಾದ್ರೂ ಪೈಲಟ್ ಟ್ರೈನಿಂಗ್ ಮುಗಿಸ್ತೋರಿದ್ದಾರೆ ಕೇಳಿ. ಶೋ ಕ್ಯಾಪ್ಟನ್, ಕೇಳ್ತೀನಿ. Oh my God. Dear passengers, ನಮ್ಮ ಕ್ಯಾಪ್ಟನ್ ಅವರು ಡೆಲಿವರಿ ಮಾಡಿಸ್ತಾರಂತೆ. ಆದ್ರೆ ಫ್ಲೈಟ್ ಅನ್ನ ಹಾಗೆ ಬಿಟ್ಟು ಬರಕ್ ಆಗಲ್ವಲ್ಲ. ಸೊ ನಿಮ್ಮಲ್ಲಿ ಯಾರಾದ್ರೂ ಪೈಲಟ್ ಟ್ರೈನಿಂಗ್ ಮುಗಿಸಿರೋರು ಇದ್ದೀರಾ? ಹಾ, ಯಾ, ನಾನು ಪೈಲಟ್ ಟ್ರೈನಿಂಗ್ ಮುಗಿಸಿದ್ದೀನಿ. ಥ್ಯಾಂಕ್ ಗಾಡ್. ಥ್ಯಾಂಕ್ ಗಾಡ್. ಕ್ಯಾಪ್ಟನ್, ನಮ್ಮಲ್ಲಿ ಒಬ್ರು ಪೈಲಟ್ ಟ್ರೈನಿಂಗ್ ಮುಗಿಸಿದಾರಂತೆ. ಓ ಸೂಪರ್. ಸರ್ ನಿಮ್ದು 407 ಇಂಜಿನ್ ಟ್ರೈನಿಂಗ್ ಮುಗ್ದಿದ್ಯಾ? ಯಾ ಆಫ್ ಕೋರ್ಸ್, ನಾನು ಕಲ್ತಿದ್ದೀನಿ ಎಲ್ಲಾನು. ಹೌದಾ? ಶೂರ್ ಸರ್, ಬನ್ನಿ ಸರ್, ವೆಲ್ಕಮ್. ಓ ಸಾರಿ, ನಾನು ಇನ್ಸ್ಪೆಕ್ಟ್ರು. ಇವ್ನು ನೋಡಿ ಕೈದಿ. ಇವನು ನಮ್ಮ ಮಂಗಳೂರು ಕೋರ್ಟ್ಗೆ ಇವತ್ತೇ ಪ್ರೊಡ್ಯೂಸ್ ಮಾಡ್ಬೇಕಾಗಿದೆ. ಇವನನ್ನ ಯಾರಾದ್ರೂ ನೋಡ್ಕೊಂಡ್ರೆ ಆಯ್ಕೆ, ನೀವು ಬೇಕಾದ್ರೆ ಗಾಡಿ ಹೊಡಿತೀನಿ. ಓಕೆ ಸರ್, ಪೊಲೀಸ್ ತಾನೆ? ಪ್ಲೀಸ್ ಸೀಟ್ ಸರ್. ಥ್ಯಾಂಕ್ ಯು. ಪೊಲೀಸ್. ಡಿಯರ್ ಪ್ಯಾಸೆಂಜರ್ಸ್, ನಿಮ್ಮಲ್ಲಿ ಯಾರಾದ್ರೂ ಪೊಲೀಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ? ನಾನಿದ್ದೀನಲ್ಲ. ಥ್ಯಾಂಕ್ ಗಾಡ್. ಮ್ಯಾಮ್ ಪ್ಲೀಸ್ ಮ್ಯಾಮ್. ಎಂತಂದ್ರೆ ನಮ್ಮಮ್ಮ ಕಾಲ್ ಜರಿ ಬಿದ್ದು ಮ್ಯಾಳಿ ತಿಪ್ಪಿ ಹೋಯ್ತು. ಅದಕ್ಕೆ ಫೋನ್ ಸಜೆಷನ್ ಕೊಡ್ತಿದ್ದಿ. ಇಸ್ ಇಟ್? ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಸಜೆಷನ್ ಕೊಡ್ತೀನಿ. ಅವ್ರಿಗೆ ಕುಂದಾಪುರ ಕನ್ನಡ ಮಾತ್ರ ಬಪ್ಪುದು.